ಅನಾಹುತದ ಅಂಚಿನಲ್ಲಿದೆ ಕುವೆಂಪು ಊರಿನ ಸಿಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕಟ್ಟಡ. ಎಚ್ಚರಿಕೆಯನ್ನ ನೀಡಿದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭಗೊಂಡಿದ್ದು, ಸರ್ಕಾರಿ ಶಾಲೆಯೊಂದು ಶಿಥಿಲಾವ್ಯವಸ್ಥೆಗೆ ತಲುಪಿದ್ದು, ಮೇಲ್ಛಾವಣಿಯ ಹಂಚುಗಳು ಕುಸಿದು ಬೀಳುವ ಅಪಾಯದಿಂದ ಪುಟ್ಟ ಮಕ್ಕಳ ಸುರಕ್ಷತೆ ಪ್ರಶ್ನಾರ್ಥಕವಾಗಿರುವ ಘಟನೆ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪಳ್ಳಿ ಸಮೀಪ ಬೆಳಕಿಗೆ ಬಂದಿದೆ. ಶಾಲಾ ಕಟ್ಟಡದ ಮೇಲ್ಛಾವಣಿ ಹಾಳಾಗಿದ್ದು, ಹಲವೆಡೆ ಹೆಂಚುಗಳು ಜಾರಿರುವ ಕಾರಣ ಯಾವುದೇ ಕ್ಷಣದಲ್ಲಿ ಅವು ಕೆಳಗೆ ಉರುಳಿ ಬೀಳುವ ಆತಂಕ ಎದುರಾಗಿದೆ. ಈಗಾಗಲೇ ಶಾಲೆಯನ್ನ ಮುಚ್ಚಲಾಗಿದ್ದರೂ ಅದರ ಸಮೀಪದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿಯಲ್ಲಿ 10 ಮಕ್ಕಳು ಪ್ರತಿನಿತ್ಯ ಬರುತ್ತಿದ್ದಾರೆ. ಅಂಗನವಾಡಿಯ ಮಕ್ಕಳು ಶೌಚಾಲಯಕ್ಕೆ ತೆರಳಲು ಅಪಾಯಕಾರಿಯಾದ ಶಾಲಾ ಕಟ್ಟಡದ ಪಕ್ಕದಲ್ಲೇ ಹಾದು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಮಕ್ಕಳ ಸುರಕ್ಷತೆಯ ಬಗ್ಗೆ ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬೆಕ್ನೂರು ಗ್ರಾಮ ಮುಸ್ಲಿಂಕೊಪ್ಪ ಅಂಗನವಾಡಿ ಈ ಥರ ಪರಿಸ್ಥಿತಿ ಆಗಿದೆ. ಕುವೆಂಪು ಊರಿಗೆ 2 ಕಿಲೋಮೀಟರ್ ಸಮೀಪ ಕುವೆಂಪು ಊರಿನ ಶಾಲಾ ಪರಿಸ್ಥಿತಿ ಈ ಥರ ಆಗಿದೆ. ಗ್ರಾಮ ಪಂಚಾಯತಿಯವರಿಗೆ ನಾವು ಎಷ್ಟು ಸಾರಿ ಹೇಳ್ಕೊಂಡ್ರು ಬಹಳ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇಲ್ಲಿಗ ಸ್ವಿಚ್ ಹಾಕಬೇಕು ಅಂದರೆ, ನೀರು ಬೇಕು ಅಂದರೆ ಸ್ವಿಚ್ ಹಾಕಬೇಕು ಅಂದರೆ ಭಾಳ ಸಮಸ್ಯೆ ಇದೆ. ಕರೆಂಟ್ ಎಲ್ಲರೂ ಗ್ರೌಂಡಿಂಗ್ ಆದರೆ ಟೀಚರು ಮತ್ತು ಮಕ್ಕಳ ಜೀವಕ್ಕೆ ಹೊಣೆ ಯಾರು? ಇದ್ರ ಬಗ್ಗೆ ನಾವು ತುಂಬ ಸರಿ ಗ್ರಾಮ ಪಂಚಾಯತಿಗೆ ಕೇಳ್ಕೊಂಡಾವಾಗಲೂ ಬೇರೆ ಬೇರೆ ಥರ ಉತ್ತರಗಳು, ನಾನಾ ಥರ ಉತ್ತರಗಳು, ಲೇಜಿ ಉತ್ತರಗಳು ಬಂದಿವೆ. ಈಗ ಇಷ್ಟು 3-4 ದಿನದಿಂದ ಸತತವಾಗಿ ಫೋನ್ ಮಾಡ್ತಾ ಇದ್ದೀವಿ. ಇಷ್ಟೋ ತನಕನೂ ಯಾರೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಪಕ್ಕದಲ್ಲಿ ಟಾಯ್ಲೆಟ್ಗೆ ಹೋಗೋಕೆ ಮಾಡಿದ ಪಕ್ಕದಲ್ಲೇ ಹೋಗ್ಬೇಕು, ಹಂಚೆಲ್ಲ ಬೀಳ್ತಾ ಇದೆ. ಆ ಮಕ್ಕಳಿಗೆ ಮತ್ತು ಶಾಲೆಯ ಅಂಗನವಾಡಿ ಟೀಚರಿಗೆ ತೊಂದರೆ ಆದರೆ ಜವಾಬ್ದಾರಿ ಯಾರು? ತಲೆ ಮೇಲೆ ಹಂಚು ಬೀಳೋ ವ್ಯವಸ್ಥೆಯಲ್ಲಿ ಇದೆ ಈ ಶಾಲೆ. ಅದನ್ನು ಪಂಚಾಯತಿಯವರು ದುರಸ್ತಿ ಮಾಡಿಲ್ಲ, ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸಾರಿ ಹೇಳಿದ್ರು ಅವರು ಮಾಡ್ತಾ ಇಲ್ಲ. ದೇವಂಗಿ ಗ್ರಾಮ ಪಂಚಾಯತಿನ ನಮ್ಮ ಮುಸ್ಲಿಂಕೊಪ್ಪ ಶಾಲೆ ಒಂದು ಪೂರ್ಣ ಬಿದ್ದು ಹೋಗಿದೆಯಲ್ಲ, ಹಂಚು ಮಕ್ಕಳ ಮೈ ಮೇಲೆಲ್ಲ ಬೀಳ್ತಾ ಉಂಟು. ಪಕ್ಕದಲ್ಲಿ ಅಂಗನವಾಡಿ ಮಾಡಿದ್ದಾರೆ. ಅದು ಎಲೆಕ್ಟ್ರಿಕ್ ಲೈನ್ ಇದ್ರ ಮೇಲೆ ನೀರು ಬಿದ್ದು ಕರೆಂಟ್ ಇಂದು ಇದು ಹಾಳಾಗಿದೆ. ಅದು ಓಡಾಡಕ್ಕೆ ಹೆದರಿಕೆ ಆಗೋ ಸ್ಥಿತಿಲಿ ಇದೆ ಮಕ್ಕಳಿಗೆ. ರಿಸಿಸಿಗಾಗ್ಲಿ ಟಾಯ್ಲೆಟ್ಗೆ ಹೋಗೋದಾಗ್ಲಿ ಏನೇ ಆದ್ರೂ ಟೀಚರ್ಸ್ ಕರ್ಕೊಂಡು ಹೋಗ್ಬೇಕು. ಆ ಜೋರ್ ಮಳೆ ಬರ್ತಾ ಗಾಳಿ ಬರ್ತಾ ಇರ್ಬೇಕಾದ್ರೆ ಹಂಚು ಬಿದ್ದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು? ಇದೇ ಕಟ್ಟಡದಲ್ಲಿ ಅಂಗನವಾಡಿಗೆ ಸಂಬಂಧಿಸಿದ ವಿದ್ಯುತ್ ಮೀಟರ್ ಹಾಗೂ ಸ್ವಿಚ್ ಬೋರ್ಡ್ ಇರುವುದರಿಂದ ಸಿಬ್ಬಂದಿಯು ಒಳಗೆ ಪ್ರವೇಶಿಸಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಣಾಮವಾಗಿ ನೀರಿನ ಪೂರೈಕೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ನಿರ್ವಹಣೆಯು ಅಸ್ತವ್ಯಸ್ತಗೊಂಡಿದೆ ಎಂದು ತಿಳಿದು ಬಂದಿದೆ. ಗ್ರಾಮಸ್ಥರ ಪ್ರಕಾರ ಕಟ್ಟಡದ ದುಸ್ಥಿತಿಯ ಕುರಿತು ಹಲವು ಬಾರಿ ಗ್ರಾಮ ಪಂಚಾಯಿತಿ, ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಸ್ಥಳೀಯರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಮುಂದಾದರೂ ಅಗತ್ಯ ಅನುಮತಿ ಹಾಗೂ ಸಹಕಾರ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಶಾಲಾ ಕಟ್ಟಡವೇ ಬೆಕ್ಕನೂರು ಗ್ರಾಮದ ಮತದಾನ ಕೇಂದ್ರವಾಗಿದ್ದು, ವಿವಿಧ ಸರ್ಕಾರಿ ಸಭೆಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಬಳಸಲಾಗುತ್ತಿದೆ. ಇಂತಹ ಪ್ರಮುಖ ಕಟ್ಟಡವೊಂದು ನಿರ್ಲಕ್ಷ್ಯದಿಂದ ಶಿಥಿಲವಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಳೆ ಅನಾಹುತ ಸಂಭವಿಸಿ ಮಕ್ಕಳ ಪ್ರಾಣಕ್ಕೆ ಏನಾದರೂ ಅಪಾಯವಾದರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಸರ್ಕಾರದ ಆಸ್ತಿ ಸಂರಕ್ಷಿಸುವ ಬದಲು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಟ್ಟಡವೇ ಕುಸಿಯುವ ಹಂತಕ್ಕೆ ತಲುಪಿದೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಆರಂಭಕ್ಕೂ ಮುನ್ನ ತುರ್ತು ದುರಸ್ತಿ ಕಾರ್ಯ ಕೈಗೊಂಡು ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ತಹಶೀಲ್ದಾರ್, ಶಿಕ್ಷಣ ಇಲಾಖೆ ಹಾಗೂ ದೇವಂಗಿ ಗ್ರಾಮ ಪಂಚಾಯಿತಿ ಆಡಳಿತವನ್ನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಲ್ಲಾ ಗ್ರಾಮಗಳಲ್ಲಿ ಒಂದು ಶಾಲೆ ಮತ್ತು ಅಂಗನವಾಡಿಗಳಿದ್ದರೂ ಇಲ್ಲದಂತಿದೆ. ನಮ್ಮ ರಾಜಕಾರಣಿಗಳು ಒಂದು ಶಾಲೆಯನ್ನ ಮಾತ್ರ ದತ್ತು ತೆಗೆದುಕೊಳ್ಳುವ ಬದಲು ಇಡೀ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡರೆ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಬಾರಿ ವೆಚ್ಚವಾಗುವುದಿಲ್ಲ. ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ತಂದಿದ್ದೇನೆ ಎನ್ನುವ ಬದಲು ಶಾಲೆಗಳ ಅಭಿವೃದ್ಧಿಗೆ ಅನುದಾನ ತಂದರೆ ತೀರ್ಥಹಳ್ಳಿಯ ಎಲ್ಲಾ ಶಾಲೆಗಳು ಅಭಿವೃದ್ಧಿ ಹೊಂದುತ್ತದೆ ಎಂಬುದು ನಮ್ಮ ಮೀಡಿಯಾ 9ನ ಕಳಕಳಿಯ ಕಾಳಜಿಯಾಗಿದೆ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.